ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಮತ್ತೊಂದು ಸಲ ವಂದನೆ ಸಲ್ಲಿಸುತ್ತಾ ನನ್ನ ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸುತ್ತಿದ್ದೇನೆ. ಪ್ರಿಯ ದೇವ ಜನರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ ಎಂದಾಗಿ ನಾನು ನಂಬಿ ದೇವ್ರನ್ನ ಸ್ತೋತ್ರ ಸಲ್ಲಿಸ್ತೇನೆ. ಪ್ರಿಯರೇ, ನಾವು ಕಳೆದ ದಿನದಲ್ಲಿ ನಾವು ನೋಡಿದ್ದೀವಿ ಬದಲಾದ ನಿಲುವಂಗಿ ಎಂದಾಗಿ. ಈ ದಿನ ಕೂಡ ದೇವರು ಒಂದು ನಿಲುವಂಗಿನ ನಮಗೆ ಕೊಡೋದಕ್ಕೆ ಆತನ ಸಿದ್ಧವಾಗಿದ್ದಾನೆ. ಅದು ಯಾವ ಥರದ ನಿಲುವಂಗಿ, ಎಂಥ ನಿಲುವಂಗಿ ಎಂಬುದಾಗಿ ನಾವು ನೋಡಿದರೆ, ಯೆಶಾಯನ ಗ್ರಂಥ 61ನೇ ಅಧ್ಯಾಯ ಅದರ 10ನೇ ವಚನ. ಯೆಶಾಯ 61ನೇ ಅಧ್ಯಾಯ 10ನೇ ವಚನದಲ್ಲಿ ವಾಕ್ಯವು ಹೇಗೆ ಬರೆಯಲ್ಪಟ್ಟಿದೆ ನೋಡ್ರಿ ಪ್ರಿಯರೇ. ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು, ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು. ವರನು ಭಾಷಾಂಗವನ್ನು ಧರಿಸಿಕೊಳ್ಳುವಂತೆಯೂ ವಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಒದಗಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದ್ದನಲ್ಲ. ಹಲ್ಲೆಲೂಯಾ. ಎಂಥ ಒಂದು ಸುಂದರವಂತ ವಾಗ್ದಾನ ವಾಕ್ಯ ಪ್ರಿಯರೇ. ಯೆಶಾಯನ ಮುಖಾಂತರಗೆ ಇವತ್ತು ನನಗೂ ನಿನಗೂ ದೇವರು ಕೊಡುವಂಥದ್ದು ಒಂದು ವಾಗ್ದಾನ, ಒಂದು ಶ್ರೇಷ್ಠವಾದ ನಿಲುವಂಗಿ ಅಂದರೆ ಅದು ಧರ್ಮವೆಂಬ ನಿಲುವಂಗಿ. ಧರ್ಮ ಎಂಬ ನಿಲುವಂಗಿ ನೋಡ್ರಿ, ಪರಮಾನಂದ ಪಡುವೆನು ಎಂದಾಗಿ ದೇವರು ವಾಕ್ಯ ಹೇಳ್ತದೆ. ಈ ಲೋಕದಲ್ಲಿ ಬೇರೆ ಎಲ್ಲೂ ನಮಗೆ ಆನಂದ ಎನ್ನತಕ್ಕಂಥದ್ದು ಸಿಗೋದಿಲ್ಲ, ಯಾವುದರಲ್ಲೂ ನಮಗೆ ಆನಂದ ಎಂಬುದಾಗಿ ಸಿಗೋದಿಲ್ಲ. ಇವತ್ತು ಆನಂದಕ್ಕಾಗಿ, ಮನಸ್ಸಿನ ಆನಂದಕ್ಕಾಗಿ ಮನುಷ್ಯ ಏನೆಲ್ಲ ಮಾಡಲಿಕ್ಕೆ ಹೋಗ್ತಿದ್ದಾನೆ, ಏನೆಲ್ಲ ಮಾಡ್ತಿದ್ದಾನೆ. ಆದರೆ ಎಲ್ಲಿ ಹೋದರೂ ತೃಪ್ತಿಕರವಂತ ಆನಂದ, ತೃಪ್ತಿಕರವಂತ ನೆಮ್ಮದಿ ಸಿಗ್ತಾ ಇಲ್ಲ ಪ್ರಿಯರೇ. ಆದರೆ ಕರ್ತನನ್ನು ನಂಬಿದಂಥ ಮಕ್ಕಳಿಗೆ ಕರ್ತನು ಆತನ ಪರಮಾನಂದವನ್ನು ಕೊಡುವಂತನೇ ಇದ್ದಾನೆ. ಪರಮಾನಂದ, ಅಂತಿಂತ ಆನಂದ ಅಲ್ಲ, ಪರಮಾನಂದವನ್ನು ಕೊಟ್ಟು ನಮ್ಮನ್ನ ಆತನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಪ್ರಿಯ ದೇವ ಜನರೇ, ದೇವ್ರ ವಾಕ್ಯ ಹೇಳ್ತದೆ, ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು. ಇವತ್ತು ಅನೇಕರು ಅನೇಕ ವಿಷಯಗಳಲ್ಲಿ ತಮ್ಮನ್ನು ಹಿಗ್ಗಿಸಿಕೊಳ್ತಿದ್ದಾರೆ, ತಮ್ಮನ್ನು ಹೆಚ್ಚಿಸಿಕೊಳ್ತಿದ್ದಾರೆ, ತಮ್ಮನ್ನ ಏನೋ ಒಂದು ಮಹಾತ್ಮರೆಂದಾಗಿ ತಿಳ್ಕೊಳ್ತಾರೆ. ಆದರೆ ಪ್ರಿಯ ದೇವ ಜನರೇ, ನನ್ನ ಆತ್ಮ ನನ್ನ ದೇವರಲ್ಲಿ ಬಿಟ್ಟರೆ ಬೇರೆ ಯಾರಲ್ಲೂ ಹಿಗ್ಗೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಸುಂದರವಂತ ವಾಕ್ಯ, ಸುಂದರವಂತ ಒಂದು ವಚನ ಇದು ಪ್ರಿಯರೇ. ಏನಂತೆ, ವರನು ಭಾಷಾಂಗವನ್ನು ಧರಿಸಿಕೊಳ್ಳುವಂತೆ ವಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತ ನನಗೆ ಏನ್ ಮಾಡ್ತಾನೆ ನೋಡ್ರಿ, ರಕ್ಷಣೆ ಎಂಬ ವಸ್ತ್ರವನ್ನು ಒದಗಿಸಿದ್ದಾನೆ. ರಕ್ಷಣೆ ಎಂಬತಕ್ಕಂಥ ವಸ್ತ್ರ. ಇವತ್ತು ಈ ಲೋಕದಲ್ಲಿ ಯಾರ್ಯಾರಿಗೆ ಏನೇನು ಇದೋ ಇಲ್ಲವೋ ಗೊತ್ತಿಲ್ಲ ಪ್ರಿಯರೇ, ಆದರೆ ರಕ್ಷಣೆ ಎಂಬತಕ್ಕಂಥ ವಸ್ತ್ರ ಬಹಳ ಪ್ರಾಮುಖ್ಯ. ಇವತ್ತು ಅನೇಕರಿಗೆ ರಕ್ಷಣೆ ಎಂಬತಕ್ಕಂಥದ್ದು ಇಲ್ಲ. ರಕ್ಷಣೆ ಅಂದ್ರೆ ಏನೆಂಬುದಾಗಿ ಗೊತ್ತಿಲ್ಲ ಅಂತ ಜೀವಿತವನ್ನು ಜೀವಿಸ್ತದ್ರಿ ಇವತ್ತು ಪ್ರಿಯರೇ. ಆದ್ರೆ ಪ್ರಿಯ ಸಹೋದರ ಸಹೋದರಿಯರೇ, ನಮಗಾದ್ರೂ ನಮ್ಮ ಕರ್ತನು ರಕ್ಷಣೆಯನ್ನು ಕೊಡ್ಲಿಕ್ಕೆ ಇದ್ದಾನೆ, ಮತ್ತೆ ರಕ್ಷಣೆ ಎಂಬ ವಸ್ತ್ರಗಳನ್ನ ನಮಗೆ ದಯಪಾಲಿಸಲಿಕ್ಕೆ ಇದ್ದಾನೆ ಪ್ರಿಯರೇ. ಆದ್ರೆ ನಾವು ಆತನ ಮಕ್ಕಳಾಗಿ, ಆತನಲ್ಲಿ ಆನಂದ ಪಡುವವರಾಗಿ, ನಮ್ಮ ಆತ್ಮವು ಆತನಲ್ಲಿ ಹಿಗ್ಗೋದಾದರೆ ಆತನು ನಮಗೆ ರಕ್ಷಣೆ, ಹೇಗೆ ವಧುವು ಮತ್ತೆ ವರನು ಯಾವ ರೀತಿಯಲ್ಲಿ ಆ ಒಂದು ಮದುವೆ ದಿನಕ್ಕಾಗಿ, ವಿವಾಹ ದಿನಕ್ಕಾಗಿ ಸಡಗರದಿಂದ, ಸಂತೋಷದಿಂದ, ಯಾವ ಕೊರತೆ ಇಲ್ಲದೆ, ಯಾವ ಚಿಂತೆ ಇಲ್ಲದೆ ಉಲ್ಲಾಸದಲ್ಲಿ ತೇಲಾಡ್ತಾರೋ, ಅದೇ ರೀತಿಯಲ್ಲಿ ನಾವು ಕೂಡ ಕರ್ತನ ಸಮ್ಮುಖದಲ್ಲಿ ತೇಲಾಡುವ ಹಾಗೆ ಮಾಡ್ತಾನೆ ಪ್ರಿಯರೇ. ಅದರಿಂದಲೇ ಪ್ರಿಯ ದೇವ ಜನರೇ, ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದ್ದೇನಲ್ಲ, ಧರ್ಮ ಎಂಬ ನಿಲುವಂಗಿ. ಇವತ್ತು ಎಷ್ಟು ಜನರಿಗೆ ಈ ನಿಲುವಂಗಿ ಬೇಕು? ಎಷ್ಟು ಜನರಿಗೆ ಈ ನಿಲುವಂಗಿನ ನಾವು ತೊಡ್ಕೊಂಡಿದ್ದೀವಿ? ಬಹಳ ಪ್ರಾಮುಖ್ಯವಾದುದು. ದೇವರು ಕೊಡುವಂತ ನಿಲುವಂಗಿ ಅದು ಶ್ರೇಷ್ಠವಾದುದು. ಧರ್ಮ ಎಂಬತಕ್ಕಂಥದ್ದು ಬಹಳ ಪ್ರಾಮುಖ್ಯ ಪ್ರಿಯರೇ. ಪ್ರಿಯ ದೇವ ಜನರೇ, ಕರ್ತನು ಮಾತ್ರ ಈ ರೀತಿಯಾದ ನಿಲುವಂಗಿನ ನಮಗೆ ಕೊಡೋದಕ್ಕೆ ಸಾಧ್ಯ. ಧರ್ಮ ಎಂಬ ನಿಲುವಂಗಿ. ನಾವು ದಾನ ಧರ್ಮದಿಂದ ಇದು ಬರುವುದಿಲ್ಲ, ದಾನ ಧರ್ಮ ಮಾಡೋದ್ರಿಂದ ಇದನ್ನು ಸಂಪಾದನೆ ಮಾಡ್ಕೊಳಕ್ಕಾಗಲ್ಲ. ಖರ್ಚನ್ನು ಕೊಡುವಂಥ ಧರ್ಮ ಎಂಬ ನಿಲುವಂಗಿನ ನಾವೊಬ್ಬೊಬ್ರು ಇವತ್ತು ತೊಟ್ಕೊಳ್ಬೇಕಾಗಿದೆ, ಧರಿಸಿಕೊಳ್ಳಬೇಕಾಗಿದೆ. ಆಗ ಮಾತ್ರ ನಮಗೆ ಸಂತೋಷ, ಸಮಾಧಾನ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಮ ಪವಿತ್ರ ಸ್ವಾಮಿ, ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಕರ್ತನೆ, ನಿಮ್ಮ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ.
ಯಾರೆಲ್ಲ ಈ ದಿನ ವಾಕ್ಯವನ್ನು ಧ್ಯಾನ ಮಾಡ್ತಾರೋ ಎಲ್ಲರ ಜೊತೆ ನೀವು ಮಾತನಾಡಿ ಸ್ವಾಮಿ. ಅವರು ಕೂಡ ನಿನ್ನಲ್ಲಿ ಕರ್ತನೆ ಆನಂದ ಪಡುವಾಗೆ, ನಿನ್ನಲ್ಲಿ ಹಿಗ್ಗುವಾಗೆ ಸ್ವಾಮಿ, ನಿಮ್ಮಲ್ಲಿ ಸಂತೋಷಿಸುವಾಗೆ ಕರ್ತನೆ ರಕ್ಷಣೆ ಎಂಬ ವಸ್ತ್ರವನ್ನು ಅವರಿಗೆ ಒದಗಿಸಬೇಕಾಗಿ ಕೇಳಿಕೊಳ್ತೀನಿ ಸ್ವಾಮಿ. ಕರ್ತನೆ ಧರ್ಮವೆಂಬ ನಿಲುವಂಗಿನ ಒಬ್ಬೊಬ್ರಿಗೂ ನೀವು ಅನುಗ್ರಹಿಸಿ ಕೊಡಬೇಕಾಗಿ ಕೇಳಿಕೊಳ್ತೀರ ಅಚ್ಚ. ಆಶೀರ್ವಾದ ಮಾಡ್ರಿ, ಮಹಿಮೆ ಒಂದರಿಂದಾಗಿ ಯೇಸು ಕ್ರಿಸ್ತನ ಸಲ ಬೇಡಿಕೊಳ್ತೀನಿ ಜೀವ ಉಳ್ಳ ತಂದೆ. ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್. ನಿಮ್ಮೆಲ್ಲರಿಗೂ ದೇವರು ಮತ್ತೊಂದ್ಸಲ ಆಶೀರ್ವಾದ ಮಾಡಲಿ ಎಂದಾಗಿ ನಾನು ಕೇಳಿಕೊಳ್ತೀನಿ. ಮತ್ತು ಈ ವಾಕ್ಯಗಳನ್ನ ಚೆನ್ನಾಗಿ ಓದ್ರಿ, ಧ್ಯಾನ ಮಾಡ್ರಿ. ಖಂಡಿತಲು ದೇವರು ನಿಮ್ಮ ಜೊತೆಲಿ ಮಾತಾಡಲಿಕ್ಕಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆಮೇನ್.